ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ SSC GD ಬಗ್ಗೆ ಏನೋ ಒಂದು ಅಪ್ಡೇಟ್ ಇದೆಯಾ ಬ್ರೋ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರಿ. ಮತ್ತೆ ಕಟ್ ಆಫ್ ಯಾವ ರೀತಿ ಇರುತ್ತೆ, ಫಿಸಿಕಲ್ ಡೇಟ್ ಯಾವಾಗ ಅಂತ ಹೇಳಿ ತುಂಬಾ ಜನ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಶನ್ ಬರ್ತದೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಮೊದಲನೇದಾಗಿ SSC GD ಕಾನ್ಸ್ಟೇಬಲ್ ಪೋಸ್ಟ್ಗೆ ಯಾರೆಲ್ಲ ಅಪ್ಲೈ ಮಾಡಿದೀರಾ, ಆಕ್ಚುಲ್ ಆಗಿ ರಿಲೀಸ್ ಡೇಟ್ ಇನ್ನೇನು ಹತ್ರ ಬರ್ತಿದೆ ಅಂತಾನೆ ಹೇಳ್ಬಹುದು. 2025 ನ ಒಂದು ನೋಟಿಫಿಕೇಶನ್ ಅಂತಾನೆ ಹೇಳ್ಬೋದು. ಫೆಬ್ರವರಿನಲ್ಲಿ ನೀವು ಎಕ್ಸಾಮ್ ಬರ್ತಿದ್ದೀರಾ. ಆಕ್ಚುಲ್ ಆಗಿ ಇದ್ರ ಬಗ್ಗೆ ನಾನು ಮಾಹಿತಿ ಯಾವಾಗಲೇ ಕೊಟ್ಟಿದ್ದೀನಿ. ಅಂದ್ರೆ ಇವಾಗ ಏನೋ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದೇನೆ, ಅಂದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಆದ್ಮೇಲೆ ವಿಡಿಯೋನು ಕೂಡ ಮಾಡಿದೀನಿ. ನೀವೆಲ್ಲರೂ ಕೂಡ ಅದ್ರ ಹೆಲ್ಪ್ ತಗೊಂಡು ಅಪ್ಲೈ ಮಾಡಿದೀರಾ. ಎಕ್ಸಾಮ್ ಬಂದ್ಬಿಟ್ಟು ಫೆಬ್ರವರಿ 4th ಇಂದ 25th ತನಕ ಕೂಡ ರನ್ ಆಯ್ತು. ಮಾರ್ಚ್ 4th ಬಂದ್ಬಿಟ್ಟು ಕೀ ಆನ್ಸರ್ಸ್ ಬಿಟ್ಟಿದ್ರು. ಅಂದ್ರೆ ನೀವು ಇವಾಗ ಆನ್ಸರ್ ಕರೆಕ್ಟ್ ಆಗಿ ಬರ್ದಿದಿರೋ ತಪ್ಪು ಬರ್ದಿದಿರೋ ಅಂತ ಹೇಳಿ ಒಂದು ಕೀ ಆನ್ಸರ್ಸ್ ಅಂತ ಇರುತ್ತೆ. ಅವ್ರು ವ್ಯಾಲ್ಯೂಯೇಷನ್ ಮಾಡೋ ತರ ನೀವೆಲ್ಲ ಕೇಳೇ ಇರ್ತೀರ. SLC PUC ನಲ್ಲಿ ಕೀ ಆನ್ಸರ್ ಬಿಡ್ತಾರಲ್ಲ, ಆ ತರ OMR ಶೀಟ್ ತರ. ಸೊ ಆ ರೀತಿ ಬಿಟ್ಟಿದ್ರು ಅಂತಾನೆ ಹೇಳ್ಬೋದು. ಅದನ್ನ ನೀವೆಲ್ಲ ಚೆಕ್ ಮಾಡ್ಕೊಂಡಿದ್ದೀರಾ. ಇನ್ನ ತುಂಬಾ ಜನ ಬಂದ್ಬಿಟ್ಟು ಕಟ್ ಆಫ್ ಯಾವ ರೀತಿ ಇರುತ್ತೆ ಅಂತ ಕೇಳ್ತಿದ್ರಿ. ರಿಸಲ್ಟ್ ಮತ್ತೆ ಫಿಸಿಕಲ್ ಬಗ್ಗೆ ಇನ್ನು ಅಪ್ಡೇಟ್ ಕೊಡ್ತೀನಿ ಇದೇ ವಿಡಿಯೋದಲ್ಲಿ, ತಾಳ್ಮೆಯಿಂದ ಇರಿ. ಇವಾಗ ಫಸ್ಟ್ ಕಟ್ ಆಫ್ ಬಗ್ಗೆ ಮಾಹಿತಿ ಕೊಟ್ಬಿಡ್ತೀನಿ. ರಿಸಲ್ಟ್ ಲಿಸ್ಟ್ ಬಂದ್ಬಿಟ್ಟು ಇದೆ ಏಪ್ರಿಲ್ ಎಂಡ್ನಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಮಾಹಿತಿ ಇದೆ. ನೋಡೋಣಂತೆ. ಯುವರ್ ಕ್ಯಾಂಡಿಡೇಟ್ಸ್ಗೆ 145 ಇಂದ 155 ತನಕ ಕೂಡ ಕಟ್ ಆಫ್ ಆಗುತ್ತೆ. ಮತ್ತೆ SC ಕ್ಯಾಂಡಿಡೇಟ್ಸ್ಗೆ 130 ಇಂದ 140 ತನಕ ಕೂಡ ಕಟ್ ಆಫ್ ಆಗುತ್ತೆ. ಇದು ಲೋಯೆಸ್ಟ್ ಕಟ್ ಆಫ್. ಸೊ ST ಬಂದ್ಬಿಟ್ಟು 120 ಇಂದ 130 ತನಕ ಕೂಡ ಕಟ್ ಆಫ್ ಆಗುತ್ತೆ. ಅದೇ ತರನೇ EWS ಕ್ಯಾಂಡಿಡೇಟ್ಸ್ಗೆ 138 ಇಂದ 148 ತನಕ ಕೂಡ ಕಟ್ ಆಫ್ ಆಗುತ್ತೆ. ಅದೇ ತರ OBC ಕ್ಯಾಂಡಿಡೇಟ್ಸ್ಗೂ ಕೂಡ 135 ಇಂದ 145 ತನಕ ಕೂಡ ಕಟ್ ಆಫ್ ಆಗುತ್ತೆ. ESM ಕ್ಯಾಂಡಿಡೇಟ್ಸ್ಗೆ 60 ರಿಂದ 70 ತನಕ ಕೂಡ ಕಟ್ ಆಫ್ ಆಗುತ್ತೆ. ಇದು ಲೋಯೆಸ್ಟ್ ಕಟ್ ಆಫ್ ಅಂತಾನೆ ಹೇಳ್ಬೋದು. ಆಯ್ತಾ. ಅದಾದ್ಮೇಲೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅಂದ್ರೆ ಯಾವೆಲ್ಲ ಕ್ಯಾಟಗರಿಗೆ ಎಷ್ಟು ಪ್ಲೇಸ್ಮೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಜನರಲ್ ಕ್ಯಾಂಡಿಡೇಟ್ಸ್ಗೆ 30% ನಿಮ್ಗೆ ಇಲ್ಲಿ ಪ್ಲೇಸ್ಮೆಂಟ್ ಆಗುತ್ತೆ. ಅಂದ್ರೆ 30% ಜನರಲ್ ಕ್ಯಾಂಡಿಡೇಟ್ ಸೆಲೆಕ್ಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು, OBC ಮತ್ತೆ EWS ಕ್ಯಾಂಡಿಡೇಟ್ಸ್ಗೆ 25% ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅದೇ ತರನೇ SC ST PWD ಕ್ಯಾಂಡಿಡೇಟ್ಸ್ಗೆ 20% ನಿಮ್ಗೆ ಚಾನ್ಸಸ್ ಇರುತ್ತೆ ಅಂತಾನೆ ಹೇಳ್ಬೋದು ಸೆಲೆಕ್ಟ್ ಆಗಕ್ಕೆ. ಇವಾಗ ಫಿಸಿಕಲ್ ಡೇಟ್ ಬಗ್ಗೆ ಮಾತಾಡೋಣಂತೆ. ಫಿಸಿಕಲ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಬಂದು ಇವಾಗ ನಾನೊಂದು ಸರ್ವೆ ತರ ಮಾಡೋಣ ಅಂತ. ಇವಾಗ 2024 ನ ರಿಸಲ್ಟ್ ನೋಡ್ಕೊಳ್ಳೋಣಂತೆ. ಅಂದ್ರೆ ಯಾವ ರೀತಿ ಅವರು ಫಿಸಿಕಲ್ ನ ಅನೌನ್ಸ್ ಮಾಡಿದ್ರು, ಎಷ್ಟು ಬೇಗ ಅನೌನ್ಸ್ ಮಾಡಿದ್ರು ಅಂತ ಹೇಳ್ಬಿಟ್ಟು 2024 ಲೆಕ್ಕಾಚಾರ ಹಾಕೊಳ್ಳೋದಾದ್ರೆ, ಇವಾಗ ಮಾರ್ಚ್ ಒಂದು ಎಕ್ಸಾಂಪಲ್ ಕೊಡ್ತಿದ್ದೀನಿ ಅಷ್ಟೇ, ಎಕ್ಸಾಕ್ಟ್ ಡೇಟ್ ಅಲ್ಲ ಇದು. ಮಾರ್ಚ್ ಬಂದ್ಬಿಟ್ಟು 4th ನಿಮ್ಗೆ ಎಕ್ಸಾಮ್ ನಡೀತು ಅಂತ ಅನ್ಕೊಳ್ಳಿ. ಅವರಿಲ್ಲಿ ಮಾರ್ಚ್ ಎಂಡ್ನಲ್ಲೇನೆ, ಮಾರ್ಚ್ ಆಲ್ಮೋಸ್ಟ್ 25th ನಿಮ್ಗೆ ಇಲ್ಲಿ ಏನೋ ಫಿಸಿಕಲ್ ಇಟ್ಬಿಟ್ಟಿದ್ರು. ಕಟ್ ಆಫ್ ಬಂದ್ ಆದ್ಮೇಲೆ ನಿಮ್ಗೆ ಫಿಸಿಕಲ್ 20 ದಿವಸಕ್ಕೆ ಫಿಸಿಕಲ್. ಸೊ ಅದೇ ತರನೇ ಇವಾಗ 2025 ಲೆಕ್ಕಾಚಾರ ಹಾಕೊಳ್ಳೋದಾದ್ರೆ, ಇವಾಗ ಮಾರ್ಚ್ ನಲ್ಲಿ ಆಲ್ಮೋಸ್ಟ್ ಇವಾಗ ಒಂದು ಏಪ್ರಿಲ್ ಒಂದು 25 ಇಂದ 26 ತನಕ ಕೂಡ ಇದೆ. ಅಂದ್ರೆ ಇವಾಗ ಕಟ್ ಆಫ್ ಬಿಡುವಂತ ಒಂದು ಸಾಧ್ಯತೆ ತುಂಬಾ ಇದೆ ರಿಸಲ್ಟ್ ಲಿಸ್ಟ್. ಅದ್ ಬಿಟ್ಟು ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ 20 days ನಲ್ಲೇನೆ ನಿಮ್ಮ ಒಂದು ಫಿಸಿಕಲ್ ಬಂದ್ಬಿಡುತ್ತೆ. ಅದಕ್ಕೆ ನಾನು ಈ ವಿಡಿಯೋದ ಪ್ರಕಾರ ರಿಕ್ವೆಸ್ಟ್ ಮಾಡ್ತಿರುವಂತದ್ದು ಏನಪ್ಪಾ ಅಂದ್ರೆ, ಫಿಸಿಕಲ್ಗೆ ಪ್ರಿಪೇರ್ ಆಗಿ. ನೀವು ಏನಕ್ಕಪ್ಪ ಅಂದ್ರೆ 5 ಕಿಲೋಮೀಟರ್ ನೀವು ಓಡ್ಬೇಕಾಗತ್ತೆ ಫಿಸಿಕಲ್ ನಲ್ಲಿ. ಅದೇನು ತಮಾಷೆ ಮಾತಲ್ಲ 5 ಕಿಲೋಮೀಟರ್ ಓಡುವಂತದ್ದು. ಸೊ ಇವಾಗ್ಲಿಂದಾನೇ ನೀವು ಫಿಟ್ ಆಗಿದ್ರೆ 20 ದಿವಸದ ಒಳಗಡೆ ನೀವು, ಅಂದ್ರೆ ಇವಾಗ ಒಂದು 30 ದಿವಸನ ಟೈಮ್ ಸಿಗುತ್ತೆ. ರಿಸಲ್ಟ್ ಬಂದಾದ್ಮೇಲೆ ನಾನು ಸೆಲೆಕ್ಟ್ ಆಗಿದ್ದೀನಲ್ವೋ ನೋಡ್ಬಿಟ್ಟು ನಾನು ಫಿಸಿಕಲ್ಗೆ ಪ್ರಿಪೇರ್ ಆಗ್ತೀನಿ ಅಂದ್ರೆ 20 ದಿವಸ ಟೈಮ್ ಇರುತ್ತೆ. ಅವಾಗ 15 ಇಂದ 20 ದಿವಸ ಟೈಮ್ ಇದ್ಬೇಕಾದ್ರೆ ನೀವ್ ಹೆಂಗ 5 ಕಿಲೋಮೀಟರ್ ಬೇರೆಯವ್ರಿಗಿಂತ ಫಾಸ್ಟ್ ಆಗಿ ಹೆಂಗ್ ಹೋಗ್ತೀರಾ ನೀವು. ಸೊ ಇದು ನೀವು ಚಿಂತೆ ಮಾಡ್ಬೇಕಲ್ವಾ. ಸೊ ಅದಕ್ಕೋಸ್ಕರನೇ ಇವಾಗ್ಲಿಂದಾನೇ ಫಿಸಿಕಲ್ಗೆ ಪ್ರಿಪೇರ್ ಆಗಿ. ಫಿಸಿಕಲ್ ಎನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ಆಲ್ಮೋಸ್ಟ್ 100% ಅಲ್ಲಿ 50% ಜನ ಬಂದ್ಬಿಟ್ಟು ಫಿಸಿಕಲ್ ನಲ್ಲೇ ಫೇಲ್ ಆಗ್ತೀರಾ. ಇವಾಗ ಕಟ್ ಆಫ್ ಲಿಸ್ಟ್ ಅಲ್ಲಿ ಇವಾಗ ಜನರಲ್ ಕ್ಯಾಂಡಿಡೇಟ್ಸ್, ಯುವರ್ ಕ್ಯಾಂಡಿಡೇಟ್ ಯಾರನ್ನ ಆಗ್ಲಿ ಇವಾಗ ಸೆಲೆಕ್ಟ್ ಆಗಿದ್ದೀರಾ ಅಂದ್ರೆ ಫಿಸಿಕಲ್ ನಲ್ಲಿ 50% ಜನ ಬಂದ್ಬಿಟ್ಟು ಫೇಲ್ ಆಗ್ತೀರಾ. ಸೊ ಅದಕ್ಕೋಸ್ಕರನೇ ಪ್ರತಿಯೊಬ್ಬರೂ ರನ್ನಿಂಗ್ ಪ್ರಾಕ್ಟೀಸ್, ಫಿಸಿಕಲ್ ಬಗ್ಗೆ ಫಿಟ್ನೆಸ್ ಇರಬೇಕಾಗತ್ತೆ ನಿಮ್ಗೆ. ಫಿಸಿಕಲ್ ಅನ್ನೋ ಒಂದು ತುಂಬಾ ಇಂಪಾರ್ಟೆಂಟ್. ಫಿಸಿಕಲ್ ಬಗ್ಗೆ ಫೋಕಸ್ ಮಾಡಿ. ಇವಾಗ್ಲಿಂದಾನೆ ಒಂದು 30 ದಿವಸನ ನಿಮ್ಗೆ ಟೈಮ್ ಸಿಗುತ್ತೆ. ಇವಾಗ ರಿಸಲ್ಟ್ ಬರೋ ದಿನದಲ್ಲಿ ಒಂದು 15 ದಿವಸ ಇದೆ ಫಿಸಿಕಲ್ ಅಂತ ಹೇಳೋದಾದ್ರೆ, 15 ದಿವಸದಲ್ಲಿ ನೀವು ಹೆಂಗೆ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತೀರಾ ಹೇಳಿ. ಅದಕ್ಕೋಸ್ಕರನೇ ಪ್ರತಿಯೊಬ್ಬರೂ ಕೂಡ ಇವಾಗ್ಲಿಂದಾನೆ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡಬೇಕು, ಫಿಸಿಕಲ್ ಓಡಿ, ಚೆನ್ನಾಗಿ ಓಡಿ. 5 ಕಿಲೋಮೀಟರ್ ಅಂತ ಮ್ಯಾಕ್ಸಿಮಮ್ ನೀವು ಇಲ್ಲಿ ಕ್ರಾಸ್ ಮಾಡ್ಲೇಬೇಕಾಗತ್ತೆ ಎಲ್ಲರಕ್ಕಿನ್ನ. ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬರೂ ಕೂಡ ನಾನು ಇವಾಗ ಕಟ್ ಆಫ್ ಬಗ್ಗೆ ಮಾಹಿತಿ ಕೊಟ್ಟೆ, ಫಿಸಿಕಲ್ ಬಗ್ಗೆ ಮಾಹಿತಿ ಕೊಟ್ಟೆ. ಮತ್ತೆ ನಿಮ್ಗಿಲ್ಲಿ ಎಕ್ಸಾಮ್ ಲಾಸ್ಟ್ ಇಯರ್ದು ಕೂಡ ನಿಮ್ಗಿಲ್ಲಿ ಏನೋ
ಡಿಫ್ರೆನ್ಸ್ ಮಾಡಿ ತೋರಿಸಿದ್ದೀನಿ ಯಾವಾಗ ಫಿಸಿಕಲ್ ನಡೀತು ಅಂತ. ಲಾಸ್ಟ್ ಇಯರ್ ಮಾತ್ರ 100% 20 ದಿವಸದ ಒಳಗಡೆ ನಿಮಗೆ ಫಿಸಿಕಲ್ ಆಗೋಯ್ತು. ಅದಕ್ಕೋಸ್ಕರ ಪ್ರತಿಯೊಬ್ಬರನ್ನು ಕೂಡ ಇನ್ನು 15ರಿಂದ 20 ದಿವಸ ಇರ್ಬೇಕಾದ್ರೆ ನೀವು ಯಾವುದೇ ಕಾರಣಕ್ಕೂ ಫಿಸಿಕಲಿ ಪ್ರಿಪೇರ್ ಆಗಲ್ಲ. ಇವಾಗ್ಲಿಂದನೇ ಪ್ರಿಪೇರ್ ಆಗಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಸ್ಫುಲ್ ಇನ್ಫಾರ್ಮೇಶನ್ಗೋಸ್ಕರ. ಜೈ ಹಿಂದ್.